ಮಂಡ್ಯದಲ್ಲಿ ಸ್ಪರ್ಧೆಗೆ ಮಾಡಲ್ಲ ಅಂತ ನಿಖಿಲ್ ಹೇಳಿದ ಬೆನ್ನಲ್ಲೇ ಇವತ್ತು ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ ನಾಯಕರ ಸಭೆ ಇದೆ. ಇವತ್ತು ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ ನಾಯಕರ ಮಹತ್ವದ ಸಭೆ ಇದೆ. ನಿಖಿಲ್ ಅವರನ್ನ ಮನವೊಲಿಸಿ ಸ್ಪರ್ಧಿಸುವಂತೆ ತಿಳಿಸಿ ಅಥವಾ ಕುಮಾರಸ್ವಾಮಿ ಅವರನ್ನ ನಿಲ್ಲೋದಕ್ಕೆ ಸೂಚನೆ ಕೊಡಿ. ಇಬ್ಬರಲ್ಲಿ ಒಬ್ಬರಾದರೂ ಮಂಡ್ಯ ಅಭ್ಯರ್ಥಿ ಆಗಲೇಬೇಕು ಅಂತ ದೇವೇಗೌಡರ ಮನವೊಲಿಸೋದಕ್ಕೆ ಮಂಡ್ಯ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದು ದೇವೇಗೌಡರ ಜೊತೆ ಸಭೆ ನಡೆಸ್ತಾರೆ. ನಿಖಿಲ್ ನಿಂತರೆ ಈ ಸರ್ತಿ ಏನಾಗ್ಬೋದು, ಕುಮಾರಸ್ವಾಮಿ ಅವರು ನಿಂತರೆ ಏನಾಗ್ಬೋದು, ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿಯವರು 2019ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದೆ ಅಂತ ಒಬ್ಬ ಅಮಾಯಕ ಯುವಕ ಅವನು. ಅವತ್ತು ಚುನಾವಣೆ ಹೇಗೆ ನಡೆಸಿದ್ರು, ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದ, ನಾನು ಯೂ ಟರ್ನ್ ತಗೊಳ್ಳಲ್ಲ, ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಅಂತೇಳಿ. ಆದರೂ ಸಹ ನಿಖಿಲ್ ಕುಮಾರಸ್ವಾಮಿಯವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರ ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ, ನೋಡ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ. ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ. ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ನಿಲ್ತಾನೋ, ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ, ಬಹುಶಃ ನಮ್ಮಿಬ್ಬರು ಹೆಸರಿಲ್ಲದೆ ಇದ್ದರೆ ಮುಂದಿನ ಚುನಾವಣೆ 2 ತಿಂಗಳಿದೆಯಲ್ಲ, ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು. ಮಂಡ್ಯ ಜಿಲ್ಲೆಯಲ್ಲ, ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನಿನ್ನೆ ದಿನ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಇದು ನಾನು ಹೇಳೋದಿಲ್ಲ. ಯಾಕೆಂದರೆ ನಾನು 1 ವರ್ಷದಿಂದ ಕೇಳಿದಾಗಲೂ ಒಂದೇ ಮಾತು, ನಿನ್ನೆ ಕೇಳಿದ್ರು ಒಂದೇ ಮಾತು, ಇವತ್ತು ಕೇಳಿದ್ರು ಒಂದೇ ಮಾತು, ನಾಳೆ ಕೇಳಿದ್ರು ಒಂದೇ ಮಾತು. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನನಗೆ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲುವು ಸಾಧಿಸಲಿಕ್ಕೆ ಜನತಾದಳ ಮತ್ತು BJP ನಾನು ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಾಗಿದೆ. ನಾನು ಯಾವುದೇ ರೀತಿ ಯಾವ ಒತ್ತಡಕ್ಕೂ ಬಾಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ನಿಖಿಲ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಕಾರಣ? ಯಾಕೆ ಅಂತಂದರೆ 2019ಕ್ಕಿಂತ ಈ ಸರ್ತಿ ಅವರ ಗೆಲುವಿಗೆ ಪೂರಕವಾದ ವಾತಾವರಣ ಇದೆ. BJP ಮತ್ತು JDSನವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಬೋದು, ಗೆಲುವಿನ ಅವಕಾಶ ಜಾಸ್ತಿ ಇದೆ. ಹಾಗಿದ್ದರೂ ಅವರು ಯಾಕೆ ಚುನಾವಣೆಗೆ ಹಿಂದೇಟು ಹಾಕ್ತಾ ಇದ್ದಾರೆ? ಅರವಿಂದ್, ರಾಜಕೀಯ ವಿಮರ್ಶೆ ವಿಚಾರಕ್ಕೆ ಬಂದರೆ 3 ವಿಚಾರಗಳನ್ನು ಈ ನಿಖಿಲ್ ಅವರು ಮಂಡ್ಯದಿಂದ ಸ್ಪರ್ಧೆಯಿಂದ ಹಿಂದೇಟಾಕಿರೋಕ್ಕೆ ಗಮನಕ್ಕೆ ಬರ್ತಾ ಇರುವಂಥದ್ದು. ಒಂದು, ಅವರು ಕಳೆದ ಬಾರಿಯ 2019ರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಸೋಲ್ತಾರೆ. ಬಳಿಕವಾಗಿ ಮಂಡ್ಯದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸಲ್ಲ. ತದನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿ ಅಲ್ಲಿ ಸೋತಿರುವಂಥದ್ದು. ಇದೀಗ ಮತ್ತೆ ಮಂಡ್ಯದಲ್ಲಿ ಚುನಾವಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಎದುರಿಸಿದ್ರೆ ಅವರು ಅವಕಾಶವಾದಿ ರಾಜಕಾರಣಿ ಅನ್ನೋ ನಿಟ್ಟಿನಲ್ಲಿ ಅವರ ಹಣೆಗೆ ಆ ಒಂದು ಪಟ್ಟಿಯನ್ನು ಕಟ್ತಾರೆ. ಯಾಕಂದ್ರೆ ಅಲ್ಲಿ ಮಂಡ್ಯದಿಂದ ಸೋತರು, ಆ ನಿಟ್ಟಿನಲ್ಲಿ ರಾಮನಗರಕ್ಕೆ ಹೋದ್ರು. ಇದೀಗ ರಾಮನಗರದಲ್ಲಿ ಸೋತು ಮತ್ತೆ ಮಂಡ್ಯಗೆ ಬರ್ತಾ ಇದ್ದಾರೆ ನಿಟ್ಟಿನಲ್ಲಿ ಅವರಿಗೆ ಅವಕಾಶವಾದಿ ರಾಜಕಾರಣಿ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕಟ್ತಾರೆ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ವ್ಯಾಖ್ಯಾನ. ಆದ್ರೆ ಮತ್ತೊಂದು ಕಡೆ ಕಳೆದ ಬಾರಿಯ ಸ್ವಾಭಿಮಾನದ ಹೆಸರೇನು ಕೂಗಿ ಬಂದಿತ್ತು, ಅದೇ ರೀತಿಯಾಗಿ ಕಾಂಗ್ರೆಸ್ನವರು ಮತ್ತೆ ಈ ಬಾರಿಯೂ ಸಹ ಸ್ವಾಭಿಮಾನದ ಹೆಸರನ್ನು ತರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಬೇರೆ ಜಿಲ್ಲೆಯವರಿಗೆ ಇಲ್ಲಿನ ಜನರು ಓಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಮಂಡ್ಯದ ಜನರಿಗೆ, ಮಂಡ್ಯದ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಭಿಮಾನದ ಹೆಸರನ್ನು ತರ್ತಾರೆ. ಅದು ಒಂದು ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾತುಕತೆ. ಆದರೆ ಇನ್ನೊಂದು ಕಡೆ ಈಗಾಗಲೇ ಎರಡು ಸೋಲನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕಂಡಿರುವಂಥದ್ದು. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸೋಲಿನಾರಾದರೆ ಅವರ ರಾಜಕೀಯ ಜೀವನ ಒಂದಷ್ಟು ಕಮರಿದ ಹಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ಈ ಬಾರಿ ಮಂಡ್ಯದಿಂದ ದೂರ ಆದ ನಿಖಿಲ್ ನಿಟ್ಟಿನಲ್ಲಿ ಒಂದಷ್ಟು ವಿಮರ್ಶೆಗಳು ನಡೀತಾ ಇರುವಂಥದ್ದು. ಸದ್ಯ ಮುಂದಿನ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾರೆ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗಿದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ನಾನು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ
ನಿನ್ನೆ ಅವರ ಪಕ್ಕದಲ್ಲಿ ಕೂತಿದಂತಹ ಮಾಜಿ ಸಚಿವರಾದಂತಹ ಪುಟ್ಟರಾಜು ಅವರನ್ನು ನಾವು ಮತ್ತೆ ಒಂದು ಮನವೊಲಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಒಂದ್ ವೇಳೆ ಇವತ್ತು ದೇವೇಗೌಡರ ನಿವಾಸದಲ್ಲಿ ಮಂಡ್ಯ ನಾಯಕರ ಸಭೆಯನ್ನು ಕರೆದಿದ್ದಾರೆ, ಅಲ್ಲಿ ಮಂಡ್ಯ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒತ್ತಾಯವನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ದೇವೇಗೌಡರ ಬಳಿ ನಿಖಿಲ್ ಕುಮಾರಸ್ವಾಮಿ ಅವರ ಮನವೊಲಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟು ಮಂಡ್ಯ ನಾಯಕರ ಬಳಿ ಇರುವಂತದ್ದು ಎರಡು ಆಪ್ಷನ್, ಮತ್ತೊಂದು ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ಕುಮಾರಸ್ವಾಮಿ ಆಗಿದ್ದಾರೆ. ಈ ಇಬ್ಬರನ್ನ ಒಬ್ಬರಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸರ್ಕಸ್ ಮಾಡ್ತಾ ಇರುವಂತದ್ದು. ಅರವಿಂದ್.